ಓಂ ನಮೋ ನಾರಾಯಣಾಯ ನಮಃ. ಏಕಾದಶಿ ಅಂದರೆ ವಿಶಿಷ್ಟ ದಿನ. ಅದರಲ್ಲೂ ಈ ಅಧಿಕ ಮಾಸದಲ್ಲಿ ಬಂದಿರುವಂತಹ ಪದ್ಮಿನಿ ಏಕಾದಶಿ ಅಂದರೆ ಅತ್ಯಂತ ಮಹತ್ವವಾದದ್ದು. ಈ ಏಕಾದಶಿಯ ದಿನ ನಾವು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ನಮಗೆ ಪೂಜೆ ವ್ರತ ಯಾವುದನ್ನು ಮಾಡೋದಕ್ಕೆ ಸಾಧ್ಯವಾಗದಿದ್ರೂ ಕೂಡ 1000 ಪಟ್ಟು ಹೆಚ್ಚು ಫಲವನ್ನು ನೀಡುವಂತಹ ಈ ಪದ್ಮಿನಿ ಏಕಾದಶಿಯ ವ್ರತಕಥೆಯನ್ನು ಕೇಳೋದ್ರಿಂದಲೇ ನಮ್ಮ ಎಲ್ಲ ಪಾಪಗಳು ಸಂಹಾರವಾಗುತ್ತೆ. ಏಕಾದಶಿಯನ್ನು ಆಚರಿಸಿದ್ದರೂ ಆಚರಿಸಿದ ಸಂಪೂರ್ಣ ಫಲ ನಮ್ಮದಾಗುತ್ತೆ ಅಂತ ಹೇಳ್ಬೋದು. ಅಂತಹ ವಿಶಿಷ್ಟವಾದಂತಹ ಅಪರೂಪವಾದಂತಹ ಏಕಾದಶಿ ವ್ರತಕಥೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಶ್ರೀಕೃಷ್ಣ ಪರಮಾತ್ಮನಿಂದ ಯುಧಿಷ್ಠಿರ ಮಹಾರಾಜನಿಗೆ ಹೇಳಿದಂತಹ ಈ ಕಥೆಯನ್ನು ಈಗ ನೋಡೋಣ. ಒಂದು ಸಣ್ಣ ಹಳ್ಳಿಯಲ್ಲಿ ವಿಷ್ಣು ಭಕ್ತನಾದಂತಹ ಒಬ್ಬ ಬಡ ಬ್ರಾಹ್ಮಣ ವಾಸ ಮಾಡ್ತಾ ಇರ್ತಾನೆ. ಅವನ ಹೆಸರು ಧರ್ಮದಾಸ ಅಂತ. ಅವನು ತುಂಬ ಸತ್ಯವಂತ ಮತ್ತು ಭಕ್ತಿಯುಳ್ಳವನಾಗಿರ್ತಾನೆ. ಆದರೂ ಕೂಡ ಅವನ ಜೀವನದಲ್ಲಿ ತೊಂದರೆ ತಾಪತ್ರಯಗಳು ಅಷ್ಟಿಷ್ಟಲ್ಲ. ಜೀವನದಲ್ಲಿ ಕಷ್ಟಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರ್ತವೆ. ಮನೆಯಲ್ಲಿ ಹಲವಾರು ದಿನ ಅನ್ನ ಆಹಾರ ಇರದೇ ಹೋಗ್ತಿತ್ತು. ಅವರಿಗೆ ಊಟಕ್ಕೂ ಕೂಡ ತತ್ವಾರವಾಗ್ತಿತ್ತು. ಆದರೂ ಅವನು ಪ್ರತಿದಿನ ಬೆಳಿಗ್ಗೆ ಎದ್ದು ಶ್ರೀಮನ್ನಾರಾಯಣನ ಸ್ಮರಣೆಯನ್ನು ಮಾಡ್ತಿದ್ದ. ನಾಮ ಜಪದ ಪಾರಾಯಣವನ್ನು ಕೂಡ ಮಾಡ್ತಿದ್ದ. ಅವನ ಪತ್ನಿ ಕೆಲವೊಮ್ಮೆ ದುಃಖದಿಂದ ಅವನ ಹತ್ರ ಹೇಳ್ತಾ ಇದ್ಲಂತೆ, ಸ್ವಾಮಿ, ನಾವು ಇಷ್ಟೊಂದು ಭಕ್ತಿಯನ್ನು ಮಾಡ್ತೇವೆ, ಆದರೂ ಕೂಡ ನಮಗೆ ಯಾಕೆ ಕಷ್ಟ ಕಡಿಮೆ ಆಗ್ತಾ ಇಲ್ಲ, ನಮ್ಮ ಕಷ್ಟಕ್ಕೆ ದೇವರು ಯಾಕೆ ಒಲಿತಾ ಇಲ್ಲ ಅಂತ ಕೇಳ್ತಿದ್ಲಂತೆ. ಆಗ ಧರ್ಮದಾಸನು ಅವನ ಹೆಂಡತಿಗೆ ಶಾಂತವಾಗಿ ಉತ್ತರಿಸ್ತಾ ಇದ್ದಂತೆ, ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ, ಆದರೆ ಭಕ್ತರನ್ನು ಎಂದಿಗೂ ಅವನು ಬಿಟ್ಟುಕೊಡೋದಿಲ್ಲ ಅಂತ. ಆಗ ಸ್ವಲ್ಪ ಸಮಯದ ನಂತರ ಆ ಊರಿಗೆ ಒಬ್ಬ ಮಹಾತ್ಮರು ಬರ್ತಾರಂತೆ. ಧರ್ಮದಾಸನು ಅವರುಗಳಿಗೆ ವಿನಯದಿಂದ ನಮಸ್ಕರಿಸಿ ಕೇಳ್ತಾನಂತೆ, ಗುರುವೇ, ನನ್ನ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಹೇಗೆ ಗಳಿಸಬೇಕು, ನಾನು ಏನು ಮಾಡಿದ್ರೆ ದೇವರಿಗೆ ಪ್ರೀತಿ ಪಾತ್ರರಾಗ್ತೀನಿ ಅಂತ ಕೇಳ್ತಾನಂತೆ. ಅದಕ್ಕೆ ಆ ಮಹಾತ್ಮರು ಹೇಳ್ತಾರಂತೆ, ಅಧಿಕ ಮಾಸದಲ್ಲಿ ಬರುವಂತಹ ಈ ವಿಶಿಷ್ಟವಾದಂತಹ ಪದ್ಮಿನಿ ಏಕಾದಶಿಯು ಅತ್ಯಂತ ಮಹಿಮೆಯ ವ್ರತಕಥೆಯನ್ನು ಹೊಂದಿರುತ್ತೆ. ವ್ರತವನ್ನು ಆಚರಿಸಿ ವ್ರತಕಥೆಯನ್ನು ಕೇಳು, ಇದರಿಂದ ನಿನ್ನ ಎಲ್ಲ ಕಷ್ಟಗಳು ನಷ್ಟವಾಗುತ್ತೆ. ಭಕ್ತಿಯಿಂದ ಆಚರಣೆ ಮಾಡಿದ್ದಲ್ಲಿ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ನಿನ್ನ ಮೇಲೆ ಬೀಳುತ್ತೆ ಅಂತ ಹೇಳ್ತಾರಂತೆ. ಅವರು ವ್ರತ ವಿಧಾನವನ್ನು ಕೂಡ ಅವನಿಗೆ ವಿವರಿಸ್ತಾರಂತೆ. ಬೆಳಿಗ್ಗೆ ಎದ್ದು ಉಪವಾಸವಿದ್ದು ವಿಷ್ಣು ಪೂಜೆಯನ್ನು ಮಾಡಬೇಕು. ವಿಷ್ಣುವಿಗೆ ತುಳಸಿಯನ್ನು ಅರ್ಪಣೆಯನ್ನು ಮಾಡಬೇಕು. ರಾತ್ರಿ ಜಾಗರಣೆಯನ್ನು ಗಂಡ ಹೆಂಡತಿ ಇಬ್ಬರೂ ಕೂತು ಆಚರಿಸಬೇಕು. ಹರಿನಾಮ ಸ್ಮರಣೆಯನ್ನು ಯಾವತ್ತೂ ಬಿಡಬಾರ್ದು ಅಂತ ಹೇಳ್ತಾರಂತೆ. ಅದಾದ ಮೇಲೆ ಕೆಲ ದಿನಗಳ ನಂತರ ಈ ಅಧಿಕ ಮಾಸದ ಪದ್ಮಿನಿ ಏಕಾದಶಿಯ ದಿನ ಬರುತ್ತೆ. ಆ ದಿನ ಧರ್ಮದಾಸ ಮತ್ತು ಅವನ ಹೆಂಡತಿ ಇಬ್ಬರು ಸೇರಿಕೊಂಡು ಭಕ್ತಿಯಿಂದ ವ್ರತಾಚರಣೆಯನ್ನು ಮಾಡ್ತಾರೆ. ಅವರು ರಾತ್ರಿ ದೀಪವನ್ನು ಹಚ್ಚಿ ಜಪವನ್ನು ಮಾಡ್ತಾ ಇರ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹರಿನಾಮ ಸ್ಮರಣೆಯನ್ನು ಹೇಳ್ತಾ ಇರ್ತಾರೆ. ಅರ್ಧರಾತ್ರಿ ವೇಳೆಗೆ ಅವರ ಮನೆ ತುಂಬ ದಿವ್ಯ ಪ್ರಕಾಶದಿಂದ ಕಂಗೊಳಿಸುತ್ತೆ. ಕನಸಿನಲ್ಲಿ ಶ್ರೀ ಮಹಾವಿಷ್ಣು ಪ್ರತ್ಯಕ್ಷರಾಗ್ತಾರೆ. ಆಗ ಅವರು ಹೇಳ್ತಾರೆ, ಧರ್ಮದಾಸ, ನಿನ್ನ ಭಕ್ತಿ ಮತ್ತು ಸಹನೆ ನನಗೆ ಅತ್ಯಂತ ಪ್ರಿಯವಾಯಿತು. ಇನ್ನು ಮುಂದೆ ನಿನ್ನ ಮನೆಯಲ್ಲಿ ಯಾವ ಕುಂದು ಕೊರತೆಗಳು ಆಗೋದಿಲ್ಲ. ಆಶೀರ್ವದಿಸಿ ಮಹಾವಿಷ್ಣು ಮಾಯವಾಗ್ತಾರಂತೆ. ಈ ಏಕಾದಶಿಯ ನಂತರದ ದಿನಗಳಲ್ಲಿ ಅವರ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಆಗೋಕ್ಕೆ ಶುರುವಾಗುತ್ತಂತೆ. ಧರ್ಮದಾಸನಿಗೆ ಒಳ್ಳೆಯ ಅವಕಾಶಗಳು ಕೂಡ ಸಿಗ್ತವಂತೆ. ಊರಿನ ಜನರು ಅವನ ಸತ್ಯನಿಷ್ಠೆಗೆ ಗೌರವವನ್ನು ಕೂಡ ಕೊಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಧರ್ಮದಾಸನು ಅಹಂಕಾರವನ್ನು ಪಡೆದೆ ಅವನು ಎಲ್ಲವೂ ಶ್ರೀಹರಿಯ ಕೃಪೆ ಅಂತ ಶ್ರೀಹರಿಯನ್ನು ಆರಾಧಿಸೋದನ್ನು ಬಿಡೋದಿಲ್ಲ. ಈ ರೀತಿಯಾಗಿ ಮಹಾನ್ ಭಕ್ತನ ಬೇಡಿಕೆಯನ್ನು ಹರಿಯು
ಪೂರೈಸ್ತಾನೆ. ಈ ಪದ್ಮಿನಿ ಏಕಾದಶಿಯ ವ್ರತವನ್ನು ಯಾರು ಆಚರಿಸ್ತಾರೋ ಹರಿಯ ಆಶೀರ್ವಾದ ಅವರ ಜೀವನದಲ್ಲಿ ಬಿದ್ದು ಜೀವನವು ಸುಗಮವಾಗುತ್ತೆ. ಜೀವನದಲ್ಲಿ ಎಲ್ಲ ಕಷ್ಟಗಳು ನಾಶವಾಗುತ್ತೆ. ಈ ಕಥೆಯಿಂದ ನಮಗೆ ಏನು ತಿಳಿಯುತ್ತೆ ಅಂದರೆ, ಸಂಕಷ್ಟದಲ್ಲೂ ಕೂಡ ದೇವರ ಮೇಲಿನ ನಂಬಿಕೆಯನ್ನು ಯಾವತ್ತೂ ಕಳ್ಕೋಬಾರ್ದು ಅಂತ. ಭಕ್ತಿಯು ಯಾವತ್ತಿಗೂ ವ್ಯರ್ಥವಾಗೋದಿಲ್ಲ, ಅದು ಶ್ರೀಹರಿಯ ಪಾದಕ್ಕೆ ಸದಾ ಅರ್ಪಿತವಾಗುತ್ತೆ. ಏಕಾದಶಿಯ ವ್ರತವನ್ನು ಮನಃಶುದ್ಧಿ ಮತ್ತು ಧೈರ್ಯದಿಂದ ಮಾಡಿದರೆ ಶ್ರೀಮನ್ನಾರಾಯಣನ ಕೃಪೆ ಸದಾ ನಮ್ಮ ಮೇಲಿರುತ್ತೆ ಅಂತ. ಈಗ ಅದ್ಭುತವಾದಂತಹ ಶ್ರೀಹರಿಯ ಕರುಣೆಯ ಕಥೆಯನ್ನು ಕೇಳಿ ಆಯಿತು. ಪದ್ಮಿನಿ ಏಕಾದಶಿಯ ವ್ರತಕಥೆಯನ್ನು ಕೇಳಿ ಆಯಿತು. ಈಗ ವ್ರತಕಥೆಯ ನಂತರ ಶ್ರೀಹರಿಯ ರಕ್ಷಣಾ ಮಂತ್ರವನ್ನು ಪಠಿಸೋಣ. ಈ ಮಂತ್ರವನ್ನು ಹೇಳೋದ್ರಿಂದ, ಕೇಳೋದ್ರಿಂದ, ಆಲಿಸೋದ್ರಿಂದ ಹರಿಯ ಅನುಗ್ರಹ ನಮ್ಮ ಮೇಲೆ ಒದಗುತ್ತೆ. ತಡ ಮಾಡದೆ ಶುರು ಮಾಡೋಣ. ಓಂ ತ್ರೈಲೋಕ್ಯನಾಥಾಯ ದೇವಾಯ ಶ್ರೀಮನ್ನಾರಾಯಣಾಯ ನಮಃ. ರಕ್ಷ ರಕ್ಷ ಮಹಾಪ್ರಭೋ. 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 ಓಂ ತ್ರೈಲೋಕ್ಯನಾಥಾಯ ದೇವಾಯ
श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय 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 श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय
श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो ॐ त्रैलोक्यनाथाय देवाय श्रीमन्नारायणाय नमः रक्ष रक्ष महाप्रभो